ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 1/9/2025. ಬೆಳಗಿನ ತರಗತಿ 22/4/1968. ನನ್ನ ಸುಖದೇವ ಮಕ್ಕಳೇ, ಆತ್ಮ ಪರಮಾತ್ಮನಲ್ಲಿ ಲೀನ ಆಗುತ್ತದೆ ಎಂದು ಜನರು ತಿಳಿದುಕೊಂಡಿದ್ದಾರೆ. ಅದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿದೆ. ಈಗ ತಂದೆ ಹೇಳುತ್ತಿದ್ದಾರೆ, ಭಕ್ತಿ ಮಾರ್ಗದ ಮಾತುಗಳನ್ನು ಕೇಳಬಾರದು. ತಂದೆ ಯಾವುದನ್ನು ತಿಳಿಸುತ್ತಾರೆ, ತಂದೆ ಯಾವುದನ್ನು ಹೇಳುತ್ತಾರೆ, ಆ ಮಾತನ್ನು ಕೇಳಬೇಕು. ಎಲ್ಲರೊಂದಿಗೂ ಮಧುರವಾಗಿ ಮಾತನಾಡಬೇಕು. ಯಾರೊಂದಿಗೂ ಕಠೋರವಾಗಿ ಮಾತನಾಡಬಾರದು. ಯಾರಿಗೂ ದುಃಖ ಕೊಡಬಾರದು. ಯಾರಿಗಾದರೂ ದುಃಖ ಕೊಡುತ್ತೀರಿ ಅಂದರೆ ನೀವು ರಾವಣನ ಮತದಂತೆ ನಡೆಯುತ್ತಿದ್ದೀರಿ. ತಂದೆ ಹೇಳುತ್ತಾರೆ, ದಾನವನ್ನು ಕೊಟ್ಟಾಗ ಗ್ರಹಣ ಬಿಟ್ಟು ಹೋಗುತ್ತದೆ. ನಾನು ನಿಮಗೆ ಅವಿನಾಶಿ ಜ್ಞಾನ ರತ್ನಗಳನ್ನು ಕೊಡುತ್ತೇನೆ. ನೀವು ಅನ್ಯರಿಗೆ ಕೊಡುತ್ತಾ ಹೋಗಿರಿ. ಭಾರತ ಹಾಗೂ ಇಡೀ ಜಗತ್ತಿನ ಮೇಲೆ ರಾಹುವಿನ ಗ್ರಹಣ ಏನು ಕುಳಿತಿದೆ ಅದು ಇಳಿದು ಹೋಗುತ್ತದೆ. ನಂತರ ಬೃಹಸ್ಪತಿಯ ದಶೆ ಬರುತ್ತದೆ. ಎಲ್ಲಕ್ಕಿಂತ ಒಳ್ಳೆಯ ದಶೆ ಬೃಹಸ್ಪತಿಯ ದಶೆಯಾಗಿದೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ವಿಶೇಷವಾಗಿ ಭಾರತಕ್ಕೆ ಹಾಗೂ ಇಡೀ ಜಗತ್ತಿನ ಮೇಲೆ ಗ್ರಹಣ ಇದೆ. ಈಗ ಆ ಗ್ರಹಣದಿಂದ ಹೇಗೆ ಮುಕ್ತರಾಗುವುದು? ತಂದೆ ನಮ್ಮಿಂದ ಹಳೆಯದೆಲ್ಲವನ್ನೂ ತೆಗೆದುಕೊಂಡು ವಿಶ್ವದ ಮಾಲೀಕತನವನ್ನು ಕೊಡುತ್ತಾರೆ. ಇದಕ್ಕೇನೆ ಬೃಹಸ್ಪತಿ ದಶೆ ಎಂದು ಹೇಳಲಾಗುತ್ತದೆ. ಯಾರು ಮುಕ್ತಿಗೆ ಹೋಗುತ್ತಾರೆ ಅವರಿಗೆ ಬೃಹಸ್ಪತಿ ದಶೆ ಎಂದು ಹೇಳಲಾಗುತ್ತದೆ. ಬೃಹಸ್ಪತಿ ದಶೆಯಲ್ಲಿ ಇರುವಂಥವರು ಮೊಟ್ಟ ಮೊದಲು ಬರುತ್ತಾರೆ. ತಡವಾಗಿ ಸತ್ಯಯುಗದಲ್ಲಿ ನಿಧಾನವಾಗಿ ಬರುವಂಥವರಿಗೆ ಏನು ಸಿಗುತ್ತದೆ? ಬೃಹಸ್ಪತಿಯ ದಶೆಯೇ ಇಲ್ಲ. ಅವರು ಸ್ವರ್ಗದ ಸುಖವನ್ನು ಅನುಭವಿಸಲು ಈ ದಶೆಗಳ ಬಗ್ಗೆ ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಶಿಕ್ಷಣದಲ್ಲಿಯೂ ಸಹ ದಶೆಗಳು ಇರುತ್ತದೆಯಲ್ಲವೇ? ತಂದೆ ಹೆಸರನ್ನೂ ಸಹ ತೆಗೆದುಕೊಳ್ಳುತ್ತಾರೆ. ಈ ಸಮಯಕ್ಕನುಸಾರವಾಗಿ ಸೇವಾದಾರಿಗಳು ಮನೋಹರ ಹಾಗೂ ಗಂಗೆಯಾಗಿದ್ದಾರೆ. ಇವರ ಮೇಲೆ ಬೃಹಸ್ಪತಿಯ ದಶೆ ಇದೆ. ಯಾರು ಸೇವೆ ಮಾಡುವುದಿಲ್ಲ ಅಂಥವರ ಮೇಲೆ ರಾಹುವಿನ ದಶೆ ಇದೆ ಎಂದು ಹೇಳಲಾಗುತ್ತದೆ. ದಶೆಗಳು ನಡೆಯುತ್ತದೆ. ಈ ಸಮಯದಲ್ಲಿ ತಂದೆ ವರ್ಣನೆ ಮಾಡುತ್ತಾರೆ. ಅದು ಸಹ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತದೆ. ಮನುಷ್ಯರು ಸಂಪೂರ್ಣವಾಗಿ ಬುದ್ಧಿಹೀನರಾಗಿದ್ದಾರೆ. ನಾವು ಸಹ ಬುದ್ಧಿಹೀನರು ಆಗಿದ್ದೆವು. ಈಗ ತಂದೆ ಸಂಪೂರ್ಣ ತಿಳುವಳಿಕೆಯನ್ನು ಕೊಡುತ್ತಿದ್ದಾರೆ. ಸಂಪೂರ್ಣ ತಿಳುವಳಿಕೆಯುಳ್ಳವರಾಗುವುದರಿಂದ ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಬರುತ್ತೀರಿ. ಇಲ್ಲಿಂದ ಟ್ರಾನ್ಸ್ಫರ್ ಆಗುತ್ತೀರಿ. ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ರುದ್ರಮಾಲೆಯಲ್ಲಿ ಬರುತ್ತೀರಿ. ಅಲ್ಲಿ ಮತ್ತೆ ನಮ್ಮ ಆಸ್ತಿಯನ್ನು ನಂಬರ್ ವಾರ್ ಆಗಿ ಪಡೆದುಕೊಳ್ಳುತ್ತೇವೆ. ಮಕ್ಕಳಿಗೆ ಈ ಜ್ಞಾನ ಮೊದಲು ಇರಲಿಲ್ಲ. ಯಾರಿಗೆ ಈ ಜ್ಞಾನ ಬಹಳ ಚೆನ್ನಾಗಿ ಇತ್ತು ಅಂಥವರು ಬಹಳ ಮಕ್ಕಳು ಇದ್ದಾರೆ. ಅವರಲ್ಲಿ ಕೆಲವರು ನಾನೇ ಬಹಳ ಬುದ್ಧಿವಂತ ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಅವರು ಏನನ್ನೂ ತಿಳಿದುಕೊಂಡಿಲ್ಲ. ತಂದೆಯ ಕಡೆಗೆ ಆಕರ್ಷಣೆಯಾಗುತ್ತದೆ. ತಂದೆಯನ್ನು ನೆನಪು ಮಾಡುತ್ತಾರೆ. ಬೆಳಗ್ಗೆ ಎದ್ದು ಬಂದು ಕುಳಿತುಕೊಳ್ಳುವುದರಲ್ಲಿ ಮಕ್ಕಳನ್ನು ನೋಡಿ ಬಾಬನಿಗೆ ಖುಷಿಯಾಗುತ್ತದೆ. ಹೇಗೆ ತೋಟದಲ್ಲಿ ನಿಂತಿದ್ದೇವೆ, ಇವರು ಬಹಳ ಒಳ್ಳೆಯ ಮಗುವಾಗಿದ್ದಾರೆ. ಆದರೆ ಇವರಲ್ಲಿ ಜ್ಞಾನ ಇಲ್ಲ. ಇವರಲ್ಲಿ ಮೀಡಿಯಂ ಜ್ಞಾನ ಇದೆ. ಎಲ್ಲ ಸೆಂಟರಿನ ಮಕ್ಕಳನ್ನು ಕೂಡ ತಂದೆ ನೋಡುತ್ತಾರೆ. ನಾಮ ರೂಪ ಶರೀರವೂ ಸಹ ನೆನಪಿಗೆ ಬರುತ್ತದೆ. ಇಂತಹ ಆತ್ಮ ಎಂದು, ನನ್ನ ಆತ್ಮನಿಗೆ ಬಿರುಗಾಳಿ ಬಂದಿತು ಎಂದು ಈ ರೀತಿ ಪತ್ರ ಬರೆಯುತ್ತಾರೆ. ಈ ರೀತಿ ಆಗುತ್ತಾ ಇರುತ್ತದೆ. ತಂದೆಯೂ ಸಹ ಹೇಳುತ್ತಾರೆ, ಇವರ ಆತ್ಮ ಬಹಳ ಚೆನ್ನಾಗಿದೆ. ಇವರ ಆತ್ಮ ಸೆಕೆಂಡ್ ಗ್ರೇಡ್ನಲ್ಲಿ ಇದೆ. ಎಷ್ಟೆಷ್ಟು ಯೋಗ ಇರುತ್ತದೆ ಅಷ್ಟು ಜ್ಞಾನ
ಚೆನ್ನಾಗಿ ಅನಿಸುತ್ತದೆ. ಸೇವೆ ಮಾಡುತ್ತಾರೆ. ಜ್ಞಾನ ಇಲ್ಲ ಅಂದಾಗ ಯೋಗದಿಂದಲೂ ಸಹ ಸೇವೆ ಮಾಡಲು ಸಾಧ್ಯವಿದೆ. ಲಾಭ ಇದೆ ತಾನೇ. ಮುಖ್ಯ ಎಂದರೆ ನೆನಪು ಮತ್ತು ಜ್ಞಾನ, ತಂದೆ ಮತ್ತು ಆಸ್ತಿ. ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು. ತಂದೆಯನ್ನು ನೆನಪು ಮಾಡುತ್ತಾ ವಿಶ್ವದ ಮಾಲೀಕತನವನ್ನು ಪಡೆದುಕೊಳ್ಳಬೇಕು. ಈ ಜಗತ್ತು ಹಳೆಯದಾಗಿದೆ. ಹೊಸ ಮನೆಯನ್ನು ಕಟ್ಟಿ ರೆಡಿ ಮಾಡಿದಾಗ ಹೊಸ ಮನೆಯಲ್ಲಿ ಹೋಗಿ ಇರಬೇಕು ಎಂದು ಮನಸ್ಸಾಗುತ್ತದೆ ತಾನೆ. ನಂತರ ಹಳೆಯ ಮನೆಯ ಮೇಲಿನ ಮೋಹ ಹೊರಟು ಹೋಗುತ್ತದೆ. ತಂದೆ ಸರಿಯಾದ ಉದಾಹರಣೆಗಳನ್ನೇ ಕೊಡುತ್ತಾರೆ. ಅದು ಹದ್ದಿನ ಮಾತು, ಇದು ಬೇಹದ್ದಿನ ಮಾತು. ತಂದೆ ಹೇಳುತ್ತಾರೆ, ನಾನು ನಿಮಗೋಸ್ಕರ ಅಂಗೈಯಲ್ಲಿಯೇ ಸ್ವರ್ಗ ತಂದಿದ್ದೇನೆ. ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಚೀಚಿ ತಮೋಪ್ರಧಾನ ಆತ್ಮ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ. ಸನ್ಯಾಸಿಗಳು ಹೇಳುತ್ತಾರೆ ಆತ್ಮ ನಿರ್ಲೇಪ ಎಂದು. ಆದರೆ ಶರೀರ ಚೀಚಿ ಕೊಳಕಾಗುತ್ತದೆ. ಆದ್ದರಿಂದ ಈ ಶರೀರವನ್ನು ಸ್ನಾನ ಮಾಡಿಸುತ್ತಾರೆ. ಆದರೆ ಆತ್ಮ ಎಲ್ಲಿಗೆ ಹೋಗುತ್ತದೆ? ಆತ್ಮದಲ್ಲಿಯೇ ಕಲ್ಮಶಗಳು ಸೇರುತ್ತವೆ ತಾನೆ. ಬಂಗಾರದಲ್ಲಿ ಕಲ್ಮಶಗಳು ಸೇರಿದಾಗ ಒಡವೆಯೂ ಸಹ ಅದೇ ರೀತಿ ಆಗುತ್ತದೆ. ಬೆಂಕಿಯಲ್ಲಿ ಆ ಒಡವೆಯನ್ನು ಹಾಕಿದಾಗ ಅದು ಕರಗಿ ಪವಿತ್ರವಾಗುತ್ತದೆ. ಈಗ ಬಹಳ ದೊಡ್ಡ ಬೆಂಕಿಯೇ ತಾಗಲಿದೆ. ಎಲ್ಲರ ಶರೀರ ಸುಟ್ಟು ಹೋಗುತ್ತದೆ. ಆದರೆ ಆತ್ಮ ಸುಡುವುದಿಲ್ಲ. ಆತ್ಮ ಅಮರವಾಗಿದೆ. ಆತ್ಮ ಪರಮಾತ್ಮನಲ್ಲಿ ಲೀನ ಆಗುತ್ತದೆ ಎಂದು ಆ ಜನರು ತಿಳಿದುಕೊಂಡಿದ್ದಾರೆ. ಅದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿದೆ. ಈಗ ತಂದೆ ಹೇಳುತ್ತಾರೆ, ಭಕ್ತಿ ಮಾರ್ಗದ ಮಾತುಗಳನ್ನು ಕೇಳಬಾರದು. ತಂದೆ ಯಾವುದನ್ನು ತಿಳಿಸುತ್ತಾರೆ, ಯಾವುದನ್ನು ಹೇಳುತ್ತಾರೆ, ಆ ಮಾತುಗಳನ್ನು ಕೇಳಬೇಕು. ಎಲ್ಲರ ಜೊತೆಗೆ ಮಧುರವಾಗಿ ಮಾತನಾಡಬೇಕು. ಯಾರ ಜೊತೆಗೂ ಕಠೋರವಾಗಿ ಮಾತನಾಡಬಾರದು. ಯಾರಿಗೂ ದುಃಖ ಕೊಡಬಾರದು. ಯಾರಿಗಾದರೂ ದುಃಖ ಕೊಡುತ್ತೀರಿ ಅಂದರೆ ಅರ್ಥ ರಾವಣನ ಮತದಂತೆ ನಡೆಯುತ್ತಿದ್ದೀರಿ. ತಂದೆ ಎಂದು ಯಾರಿಗೂ ದುಃಖವನ್ನು ಕೊಡುವುದಿಲ್ಲ. ಇವರೂ ಸಹ ಪುರುಷಾರ್ಥಿಗಳೇ ಆಗಿದ್ದಾರೆ. ತಂದೆಯ ಸಂಘದಲ್ಲಿ ಇದ್ದು ಇದೇ ಪ್ರಯತ್ನ ಮಾಡಬೇಕು, ನನ್ನಿಂದ ಯಾರಿಗೂ ದುಃಖ ಸಿಗಬಾರದು ಎಂದು. ಅದಕ್ಕೆ ಗಾಯನವೂ ಸಹ ಇದೆ. ಸತ್ಯದ ಸಂಘ ನಮ್ಮನ್ನು ಮೇಲಕ್ಕೆ ಕರೆದುಕೊಂಡು ಹೋದರೆ ಕುಸಂಗ ನಮ್ಮನ್ನು ಕೆಳಗೆ ಬೀಳಿಸುತ್ತದೆ. ರಾವಣನ ಸಂಘ ನಮ್ಮನ್ನು ಕೆಳಗೆ ಬೀಳಿಸುತ್ತದೆ. ಸತ್ಯದ ಸಂಘದಿಂದ ಏರುವ ಕಲೆಯಾಗುತ್ತದೆ. ರಾವಣನ ಸಂಘದಿಂದ ಇಳಿಯುವ ಕಲೆಯಲ್ಲಿ ಬರುತ್ತೇವೆ. ಇದು ಅನ್ಯರು ಯಾರೂ ತಿಳಿದುಕೊಂಡಿಲ್ಲ. ನೀವು ಮಕ್ಕಳಲ್ಲಿಯೂ ಸಹ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಿ. ಆದ್ದರಿಂದ ತಂದೆಯೂ ಸಹ ನೆನಪು ಪ್ರೀತಿಗಳನ್ನು ನಂಬರ್ವಾರಾಗಿ ಕೊಡುತ್ತಾರೆ. ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಎಲ್ಲರೂ ಅಲ್ಲಿ ರಾಜರು ಆಗುವುದಿಲ್ಲ. ಪ್ರತಿಯೊಬ್ಬರ ನಡತೆಯಿಂದ ತಿಳಿದುಕೊಳ್ಳಬಹುದು ಇವರು ರಾಜರಾಗುತ್ತಾರೋ ಆಗುವುದಿಲ್ಲವೋ ಎಂದು. ಸೇವಾದಾರಿಗಳು ಬಹಳ ಪ್ರಿಯರಾಗಿರಬೇಕು. ತಂದೆ ಹೆಸರನ್ನೂ ಸಹ ತೆಗೆದುಕೊಳ್ಳುತ್ತಾರೆ. ಮಹಾರಥಿಗಳು, ಕುದುರೆ ಸವಾರರು, ಕಾಲಾಳುಗಳು ಇದ್ದಾರೆ ಎಂದು. ಮಕ್ಕಳು ಬಹಳ ಸೇವೆ ಮಾಡಬೇಕು. ಆಗಲೇ ತಂದೆಯ ಹೃದಯ ಸಿಂಹಾಸನಕ್ಕೆ ಏರಲು ಸಾಧ್ಯವಿದೆ. ಯಾರು ಬರುತ್ತಾರೆ ಅವರಿಗೆ ತಂದೆಯ ಪಾಂಪ್ಲೆಟ್ಸನ್ನು ಕೊಡಬೇಕು. ನರಕವಾಸಿಗಳಾಗಿದ್ದಾರೋ ಅಥವಾ ಸ್ವರ್ಗವಾಸಿಗಳಾಗಿದ್ದಾರೋ ಎನ್ನುವ ಪಾಂಪ್ಲೆಟ್ಸನ್ನು ಕೊಡಬೇಕು. ಸ್ವರ್ಗವಾಸಿಗಳನ್ನಾಗಿ ತಂದೆ ಮಾಡುತ್ತಾರೆ. ರಾವಣ ನರಕವಾಸಿಯನ್ನಾಗಿ ಮಾಡುತ್ತಾನೆ. ಈಗ ತಂದೆ ಭಕ್ತಿಯ ಫಲವನ್ನು ಕೊಡಲು ಬಂದಿದ್ದಾರೆ. ಶಾಂತಿಧಾಮ ಸುಖಧಾಮದ ಆಸ್ತಿಯನ್ನು ಕೊಡುತ್ತಾರೆ. ನಮ್ಮ ಕುಲ ಶ್ರೇಷ್ಠಾತಿ ಶ್ರೇಷ್ಠ ಕುಲ ಆಗಿದೆ. ತಂದೆ
ನಮ್ಮನ್ನು ಜುಟ್ಟಿನ ಸಮಾನರನ್ನಾಗಿ ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ. ಎಲ್ಲ ಧರ್ಮಗಳ ಸಂಘಟನೆಯೂ ಇರುತ್ತದೆ. ನಿಮಗೂ ಆಮಂತ್ರಣ ಬರುತ್ತದೆ. ನಾವು ಬ್ರಾಹ್ಮಣ ಧರ್ಮದವರು ಎಂದು ತಿಳಿಸುತ್ತೀರಿ. ನಾವು ಶ್ರೇಷ್ಠಾತಿ ಶ್ರೇಷ್ಠ ಜುಟ್ಟಿನ ಸಮಾನರಾಗಿದ್ದೇವೆ. ತಂದೆ ಎಲ್ಲರಿಗೂ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ದೇಹದ ಧರ್ಮವನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ. ಶಾಂತಿಯ ರಾಜ್ಯ ತಂದೆ ಸ್ಥಾಪನೆ ಮಾಡುತ್ತಾರೆ. ಎಷ್ಟು ಆತ್ಮ ಪವಿತ್ರವಾಗುತ್ತದೆ, ನೆನಪಿನಲ್ಲಿ ಇರುತ್ತದೆ, ಅಷ್ಟೇ ಶಕ್ತಿಶಾಲಿಯಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಇದು ಭಾರತದ ಪ್ರಾಚೀನ ಯೋಗ. ನಿರಾಕಾರ ತಂದೆಯೇ ಕಲಿಸುತ್ತಿದ್ದಾರೆ. ಭಗವಾನುವಾಚ ಇದೆ ತಾನೆ. ಶಾಂತಿಯ ಸಲಹೆ ಗೀತೆಯಲ್ಲಿಯೂ ಸಹ ಇದೆ. ಸದ್ಗತಿ ದಾತ, ಬಿಡುಗಡೆ ದಾತ, ಮಾರ್ಗದರ್ಶಕ ತಂದೆಯಾಗಿದ್ದಾರೆ. ಈ ಮಾತುಗಳನ್ನು ತಿಳಿಸಿಕೊಡುವಂಥವರಿಗೆ ಬಹಳ ಬಹದ್ದೂರಿತನ ಬೇಕು. ಅವರಿಗೆ ಹೇಳಿರಿ, ನೀವು ವಿಶ್ವದಲ್ಲಿ ಶಾಂತಿಯನ್ನು ಬಯಸುತ್ತೀರಿ ತಾನೆ. ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು. ಇವರು ವಿಶ್ವದ ಮಾಲೀಕರು ಆಗಿದ್ದರು. ಅಂದ ಮೇಲೆ ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಇರುತ್ತಾರೆ ತಾನೆ. ಆತ್ಮ ಪವಿತ್ರ ಆಗಿ ತಂದೆಯನ್ನು ನೆನಪು ಮಾಡುವುದರಿಂದ ಆತ್ಮ ಪವಿತ್ರ ಆಗುತ್ತದೆ. ಈಗ ಶಾಂತಿಯ ಜಗತ್ತು ಸ್ಥಾಪನೆಯಾಗುತ್ತಿದೆ. ನೀವು ಕೇವಲ ಅಲ್ಲಿ ಇಲ್ಲಿ ಎಂದು ಗಾಳಿಯನ್ನು ಹಾರಿಸುತ್ತಿದ್ದೀರಿ. ಇಂದು ತಂದೆಯ ಸಮ್ಮುಖದಲ್ಲಿ ಬಹಳ ಭಕ್ತರು ಕುಳಿತಿದ್ದಾರೆ. ನಾವು ಮಕ್ಕಳಿಗೆ ಗೊತ್ತಿದೆ, ನಾವು ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಿದ್ದೇವೆ. ಮಂದಿರಗಳಿಗೆ, ತೀರ್ಥಯಾತ್ರೆಗಳಿಗೆ ಹೋಗಿ ಸಂದೇಶ ಕೊಟ್ಟು ಬರುತ್ತೇವೆ. ನೀವು ಸಹ ಈ ಕಾರ್ಯವನ್ನು ಮಾಡುತ್ತಾ ಇದ್ದೀರಿ. ಜಗತ್ತಿನವರು ಮಾಡುತ್ತಿದ್ದಾರೆ. ಈಗ ತಂದೆ ಆ ಎಲ್ಲ ಮಾತುಗಳಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತಿದ್ದಾರೆ. ಹೇ ಶಿವ ತಂದೆ ಎಂದು ಕರೆಯುವುದನ್ನೂ ಸಹ ಬಿಡಿಸಿದ್ದಾರೆ. ಇದು ಜ್ಞಾನ ಆಗಿದೆ. ಕೇವಲ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ನಾವು ಮಕ್ಕಳಿಗೆ ಗೊತ್ತಿದೆ, ಸ್ವರ್ಗದಲ್ಲಿ ದೇವತೆಗಳು ಸರ್ವಗುಣ ಸಂಪನ್ನರಾಗಿದ್ದರು. ನಾವು ಸಹ ಇವರಂತೆ ಸಂಪೂರ್ಣರಾಗಬೇಕು. ತಂದೆಯಿಂದ ಈ ಆಸ್ತಿ ಸಿಗುತ್ತದೆ. ಆದ್ದರಿಂದ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಕೇವಲ ತಂದೆಯನ್ನು ನೆನಪು ಮಾಡಬೇಕು. ಇದು ಆಂತರ್ಯದ ಮಾತಾಗಿದೆ. ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಕ್ರಿಯೆ ಕರ್ಮಗಳನ್ನು ಮಾಡುತ್ತಾರೆ, ನಾವು ಈಗ ಅದೆಲ್ಲವನ್ನು ಬಂದ್ ಮಾಡಿದ್ದೇವೆ. ಅಸುರಿ ಮಾತುಗಳನ್ನು ಮಾತನಾಡಬಾರದು. ತಂದೆಯನ್ನು ಬುದ್ಧಿಯಿಂದ ತಿಳಿದುಕೊಳ್ಳಬೇಕಾಗುತ್ತದೆ. ಇವರು ನಮ್ಮ ತಂದೆಯಾಗಿದ್ದಾರೆ. ಇದಕ್ಕಿಂತ ಮೊದಲು ದೇಹದಾರಿಯನ್ನು ತಂದೆ ಎಂದು ತಿಳಿದುಕೊಂಡು ಮಾತನಾಡುತ್ತಿದ್ದೆವು. ಈಗ ವಿದೇಹಿಯನ್ನು ತಂದೆ ಎಂದು ತಿಳಿದುಕೊಂಡಿದ್ದೇವೆ. ಅಂದ ಮೇಲೆ ಇಲ್ಲಿ ಮಾತನಾಡಬೇಕಾಗಿಲ್ಲ. ಸನ್ನೆಯಿಂದಲೂ ತಂದೆಯನ್ನು ನೆನಪು ಮಾಡುತ್ತೇವೆ. ದುರ್ಗತಿಯಲ್ಲಿ ಎಷ್ಟೊಂದು ಪೆಟ್ಟುಗಳು ಇದೆ. ಸದ್ಗತಿಗೋಸ್ಕರ ಕೇವಲ ಮೌನದಲ್ಲಿ ಇರಬೇಕು. ಮನ್ಮನಾಭವ ಆಗಿದೆ. ಮನೆಗೆ ಹೋಗುತ್ತೇವೆ, ನಂತರ ಮತ್ತೆ ಪಾತ್ರ ಮಾಡುವುದಕ್ಕೆ ಬರುತ್ತೇವೆ. ತಂದೆ ವಾಪಸ್ ಮನೆಗೆ ಹೋಗಿ ಇರುತ್ತಾರೆ. ಆ ತಂದೆ ಹೇಳುತ್ತಿದ್ದಾರೆ, ಅಲ್ಲ, ಒಬ್ಬ ತಂದೆಯನ್ನು ನೆನಪು ಮಾಡಿರಿ. ಆ ತಂದೆ ನಮ್ಮನ್ನು ಮೇಲಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಇದು ಮಲಗುವ ಸಮಯವಲ್ಲ. ಶಿವ ತಂದೆ ಸುಮ್ಮನಿದ್ದಾರೆ ಅಲ್ಲವೇ? ಅವರ ಮಹಿಮೆಯನ್ನು ಮಾಡುತ್ತಾರೆ. ಅವರ ಒಳಗೆ ಜ್ಞಾನ, ಸುಖ ಇದೆ. ಆದರೆ ಅದು ಹೇಗೆ ಪ್ರತ್ಯಕ್ಷ ಆಗುತ್ತದೆ? ಅದು ನೀವು ಮಕ್ಕಳ ಮುಂದೆ ಪ್ರತ್ಯಕ್ಷ ಆಗುತ್ತದೆ. ನಿಮ್ಮೊಳಗೂ ಸಹ ಜ್ಞಾನ ಇದೆ. ಆ ಜ್ಞಾನ ಹೊರಗೆ ಹಾಕುವ ಅವಶ್ಯಕತೆ ಇಲ್ಲ. ಆಂತರ್ಯದಿಂದ ಮೌನದಲ್ಲಿ ಇದ್ದು ತಂದೆಯನ್ನು ನೆನಪು ಮಾಡಿದಾಗ ತಂದೆಯಿಂದ ಶಕ್ತಿ ಸಿಗುತ್ತದೆ. ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ. ತಂದೆಯಿಂದ ಯಾವ ಶಕ್ತಿ ಸಿಗುತ್ತದೆ, ಆ ಶಕ್ತಿಯಿಂದ ನಾವು ಹೂಗಳಾಗುತ್ತೇವೆ.
ತಂದೆ ಹೇಳುತ್ತಾರೆ, ಈಗ ವಾಪಸ್ ಮನೆಗೆ ಹೋಗಬೇಕು. ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ಕಲ್ಮಶಗಳು ಹೊರಟು ಹೋಗುತ್ತದೆ. ಇದರಲ್ಲಿ ಭಕ್ತಿಯ ಮಾತೂ ಇಲ್ಲ. ಮನುಷ್ಯರು ಮಂಗಗಳಿಂದ ಮಂದಿರಕ್ಕೆ ಯೋಗ್ಯರಾಗುತ್ತಾರೆ. ಅಂದ ಮೇಲೆ ಬೇರೆ ಏನೂ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮನ್ನು ಶಿವತಂದೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಮುಖ ಮನುಷ್ಯರ ರೀತಿ ಇದ್ದರೆ ಗುಣ ದೇವತೆಗಳ ರೀತಿ ಆಗಬೇಕು, ಮಂಗಗಳ ರೀತಿ ಆಗಬಾರದು. ಮಂಗಗಳಂತೆ ಇರುವಂತಹ ಗುಣಗಳನ್ನು ತೆಗೆದುಹಾಕಬೇಕು. ಯಾರನ್ನಾದರೂ ನೋಡಿದಾಗ ಗುರ್ ಎಂದು ಸಿಟ್ಟು ಮಾಡಿದರೆ ಅಂಥವರು ಮಂಗಗಳಾಗುತ್ತಾರೆ ಎಂದು ಹೇಳುತ್ತಾರೆ. ಇಂತಹ ಅಭ್ಯಾಸವನ್ನು ಬಿಡಬೇಕು. ನೀವು ಮಕ್ಕಳಿಗೆ ಗುರ್ ಎಂದು ಸಿಟ್ಟು ಮಾಡುವುದನ್ನು ನಾನು ಕಲಿಸುತ್ತೇನೆ ಏನು? ಇದು ಹಳೆಯ ಅಭ್ಯಾಸ. ಮಂಗಗಳ ನಡತೆಯನ್ನು ಬಿಡಬೇಕು. ಯಾರಾದರೂ ಆ ರೀತಿ ಗುರ್ ಎಂದು ಸಿಟ್ಟು ಮಾಡಿದರೆ ಅವರಿಗೆ ರೆಸ್ಪಾನ್ಸ್ ಮಾಡಬಾರದು. ನಿಮ್ಮ ಕೈಯಲ್ಲಿ ಕಾನೂನನ್ನು ತೆಗೆದುಕೊಳ್ಳಬಾರದು. ಆ ರೀತಿ ಸಿಟ್ಟು ಮಾಡುವಂಥವರ ಬಗ್ಗೆ ತಂದೆಯ ಹತ್ತಿರ ಹೇಳಿರಿ. ತಂದೆ ಅದಕ್ಕೆ ಯುಕ್ತಿಯನ್ನು ತಿಳಿಸುತ್ತಾರೆ. ತಂದೆ ಏನು ತಿಳಿಸುತ್ತಾರೆ? ಕೆಟ್ಟದ್ದನ್ನು ಕೇಳಬಾರದು, ಅಂಥವರನ್ನು ಎದುರು ಹಾಕಿಕೊಳ್ಳಬಾರದು, ಕಣ್ಣೀರೂ ಸಹ ಸುರಿಸಬಾರದು. ಇದೂ ಸಹ ತಪ್ಪಾಗುತ್ತದೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ರಾತ್ರಿಯ ತರಗತಿ 23/4/1968. ಚಿತ್ರ ಪ್ರದರ್ಶನಗಳಲ್ಲಿ ಹೊಸ ಜಗತ್ತು ಹೇಗೆ ಸ್ಥಾಪನೆಯಾಗುತ್ತದೆ, ಯಾರ ಮೂಲಕ ಸ್ಥಾಪನೆಯಾಗುತ್ತದೆ ಎನ್ನುವ ಜ್ಞಾನವನ್ನು ಭಿನ್ನ ಭಿನ್ನ ರೀತಿಯಿಂದ ತಿಳಿಸಿಕೊಡಬೇಕು. ಏಕೆಂದರೆ ಇಲ್ಲಿ ಅಶಾಂತಿ ಇದೆ. ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಬೇಕು ಎಂದು ಬಯಸುತ್ತಾರೆ. ವಿಶ್ವದಲ್ಲಿ ಶಾಂತಿ ಇತ್ತು ಎನ್ನುವುದನ್ನು ನೀವು ಮಕ್ಕಳು ಬರೆಯಬೇಕು. ಅದರ ಚಿತ್ರವನ್ನು ತೋರಿಸಿರಿ. ವಿಶ್ವದ ಮಾಲೀಕರು ಇವರೇ ಆಗಿದ್ದರು. ಇವರು ಇದ್ದಾಗ ವಿಶ್ವದಲ್ಲಿ ಶಾಂತಿ ಇತ್ತು. ಏಕೆಂದರೆ ಪವಿತ್ರತೆ, ಸುಖ, ಶಾಂತಿ, ಸಂಪತ್ತು ಎಲ್ಲವೂ ಇತ್ತು. ಆಯುಷು ಸಹ ದೀರ್ಘವಾಗಿತ್ತು. ಎಲ್ಲೆಲ್ಲಿ ಮ್ಯೂಸಿಯಂ, ಚಿತ್ರ ಪ್ರದರ್ಶನಗಳು ಇರುತ್ತದೆ ಅಲ್ಲಿ ಹೋಗಿ ಈ ಮಾತುಗಳನ್ನು ತಿಳಿಸಬೇಕು. ಎಲ್ಲರೂ ಒಂದೇ ಹೇಗೆ ಆಗಲು ಸಾಧ್ಯ? ಪ್ರತಿಯೊಂದು ಆತ್ಮನ ಪಾತ್ರ ತನ್ನದೇ ಆಗಿದೆ. ಎಲ್ಲರೂ ಒಂದೇ ಆಗಲು ಸಾಧ್ಯವಿಲ್ಲ. ಎಲ್ಲರ ಪಾತ್ರ ಬೇರೆ ಬೇರೆ ಇದೆ ತಾನೆ. ಮೊಟ್ಟ ಮೊದಲ ಪಾತ್ರ ಸುಖ ಶಾಂತಿಯ ಪಾತ್ರ ಆಗಿರುತ್ತದೆ. ನಂತರ ದುಃಖ ಅಶಾಂತಿಯ ಪಾತ್ರ ಇರುತ್ತದೆ. ಹಳೆಯ ಜಗತ್ತಿನಲ್ಲಿ ಅವಶ್ಯವಾಗಿ ದುಃಖ ಅಶಾಂತಿ ಇರುತ್ತದೆ. ನಾವು ಮಕ್ಕಳಿಗೆ ಗೊತ್ತಿದೆ, ಹೊಸ ಜಗತ್ತಿನಲ್ಲಿ ಹೊಸ ಆಟ ಇರುತ್ತದೆ. ಹಳೆಯ ಜಗತ್ತಿನಲ್ಲಿ ಅದೇ ಆಟ ಹಳೆಯದು. ನಾವು ಮಕ್ಕಳಿಗೆ ಗೊತ್ತಿದೆ, ಇದು ಹೊಸ ಜಗತ್ತು ಹಾಗೂ ಹಳೆಯ ಜಗತ್ತಿನ ಆಟ ಆಗಿದೆ. ಈ ಸೃಷ್ಟಿ ಚಕ್ರ ತಿರುಗುತ್ತಿರುತ್ತದೆ. ಇದನ್ನು ಕಷ್ಟಪಟ್ಟು ತಿಳಿಸಬೇಕಾಗಿಲ್ಲ. ತಂದೆಗೆ ಗೊತ್ತಿದೆ, ಯಾವ ಮಕ್ಕಳು ಬಹಳ ಭಕ್ತಿಯಲ್ಲಿ ಇದ್ದಾರೆ ಅವರು ಬಹಳಷ್ಟು ದುಃಖವನ್ನು ನೋಡಿದ್ದಾರೆ, ಅಪವಿತ್ರರಾಗಿದ್ದಾರೆ. ರಾವಣನ ರಾಜ್ಯದಲ್ಲಿ ಬಹಳ ದುಃಖಿಗಳು ಇರುತ್ತಾರೆ. ಅದಕ್ಕೆ ಎಲ್ಲರೂ ರಾಮರಾಜ್ಯವನ್ನು ಇಷ್ಟಪಡುತ್ತಾರೆ. ರಾವಣನ ರಾಜ್ಯದಲ್ಲಿ ಅನೇಕ ಧರ್ಮಗಳು ಇದೆ. ರಾಮ ರಾಜ್ಯದಲ್ಲಿ ಒಂದು ಧರ್ಮ ಇತ್ತು ಹಾಗೂ ಸತೋಪ್ರಧಾನ ಪವಿತ್ರತೆ ಇತ್ತು. ಅವಶ್ಯವಾಗಿ ಸುಖ ಶಾಂತಿ ಇತ್ತು. ಅಲ್ಲಿ ಆಯುಷು ಸಹ ದೀರ್ಘವಾಗಿತ್ತು. ಈ ಎಲ್ಲ ಮಾತುಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ತಂದೆ ತಿಳಿಸುತ್ತಾರೆ, ಅಲ್ಲಿ ಎಲ್ಲ ಧರ್ಮದವರಿಗೂ ಸಲಹೆ ಕೊಡಲು ಕರೆಯುತ್ತಾರೆ ತಾನೆ. ಏಕತೆ ಹೇಗೆ ಬರುತ್ತದೆ ಎನ್ನುವುದನ್ನು ಸಲಹೆ ಕೊಡಿ ಎಂದು ಕೇಳುತ್ತಾರೆ. ಅವರಿಗೆ ನೀವು ಅರ್ಥವನ್ನು ಕೇಳಿರಿ. ನಿಮ್ಮನ್ನು ನೋಡಿ ಹೆದರುತ್ತಾರೆ. ಯಾಕೆ ಹೆದರುತ್ತಾರೆ ಗೊತ್ತಿಲ್ಲ. ಧಾರ್ಮಿಕ ಸಮ್ಮೇಳನಗಳು ನಡೆಯುತ್ತದೆ. ಹೌದು, ನೀವು ಹೇಳಿರಿ,
ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ. ಆಗ ಅವರು ಹೇಳುತ್ತಾರೆ, ಇವರು ವಿನಾಶವನ್ನು ತರುತ್ತಾರೆ, ವಿನಾಶ ಆಗುತ್ತದೆ ಎಂದು ಹೇಳುತ್ತಾರೆ. ಅರೆ, ವಿನಾಶದ ವಿನಃ ಶಾಂತಿ ಹೇಗೆ ಬರುತ್ತದೆ? ಆದರೆ ಅವರು ಏನೋ ತಿಳಿದುಕೊಳ್ಳುವುದಿಲ್ಲ. ಕಲ್ಲು ಬುದ್ಧಿಯವರು ಆಗಿದ್ದಾರಲ್ಲವೇ? ಅವರು ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತಾರೆ. ಕಲ್ಲು ಬುದ್ಧಿಯವರು ಆಗಿದ್ದಾರಲ್ಲವೇ? ನೀವು ವಿನಾಶ ಆಗುತ್ತದೆ ಎಂದು ಹೇಳಿದಾಗ ಅವರು ಭಯಪಡುತ್ತಾರೆ. ವಿನಾಶದಲ್ಲಿಯೇ ವಿಶ್ವದ ಶಾಂತಿ ಇದೆ ಎನ್ನುವುದು ಅವರು ಹೇಳುತ್ತಾರೆ, ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಲಿ, ವಿಶ್ವ ಶಾಂತಿಯಿಂದ ಇರಲಿ ಎಂದು ನಾವು ಹೇಳುತ್ತೇವೆ. ಆದರೆ ಇವರು ವಿನಾಶ ಆಗುತ್ತದೆ ಎಂದು ಹೇಳುತ್ತಾರೆ. ನೀವು ಮಕ್ಕಳಿಗೆ ಗೊತ್ತಿದೆ, ಅವಶ್ಯವಾಗಿ ಯುದ್ಧ ಆಗೇ ಆಗುತ್ತದೆ. ಈ ಶಾಂತಿಯ ಸ್ಥಾಪನೆ ತಂದೆಯ ಮೂಲಕ ಆಗುತ್ತದೆ. ಶಾಂತಿಯ ಸಾಗರ ತಂದೆಯಾಗಿದ್ದಾರೆ. ಅವರ ಮಹಿಮೆಯನ್ನು ಮಾಡಿ ಜ್ಞಾನವನ್ನು ತಿಳಿಸಬೇಕು. ತಂದೆಯೇ ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆಯನ್ನು ಮಾಡಿ ಅಶಾಂತಿಯ ವಿನಾಶ ಹಾಗೂ ವಿಶ್ವದಲ್ಲಿ ಶಾಂತಿಯ ಪಾಲನೆಯನ್ನು ಮಾಡುತ್ತಾರೆ. ಈ ಮಾತುಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಯುಕ್ತಿಯುಕ್ತರಾಗಿ ಜ್ಞಾನವನ್ನು ತಿಳಿಸಬೇಕು. ನೀವು ಸೈನ್ಯದವರಾಗಿದ್ದೀರಿ. ಬಹಳ ಮಾಡಿ ಅಷ್ಟು ಯೋಗ ಬಲ ಇಲ್ಲ. ಜ್ಞಾನಕ್ಕೆ ಬಲ ಎಂದು ಕರೆಯುವುದಿಲ್ಲ. ಜ್ಞಾನದಿಂದ ಹಣ ಸಿಗುತ್ತದೆ. ಶಾಲೆಯಲ್ಲಿ ಓದುವುದರಿಂದ ಮುಂದೆ ಎಷ್ಟೊಂದು ಸಂಪಾದನೆ ಮಾಡಬಹುದು ಎಂದು ಹೇಳುತ್ತಾರೆ. ಅದು ಹದ್ದಿನ ಸಂಪಾದನೆ, ಇದು ಬೇಹದ್ದಿನ ಸಂಪಾದನೆ. ನಾವು ಮಕ್ಕಳಿಗೆ ಗೊತ್ತಿದೆ, ನಾವು ಭವಿಷ್ಯದ 21 ಜನ್ಮಗಳ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಬಂಧನವಾದಾಗ ಆತ್ಮ ಒದ್ದಾಡುತ್ತದೆ ತಾನೆ. ತಂದೆಯಿಂದ ನಾವು ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತಿಲ್ಲ ಅಂದರೆ ಬಂಧನದಲ್ಲಿ ಸಿಕ್ಕಿಕೊಂಡಿದ್ದೇವೆ. ಈ ಬಂಧನ ಕೆಲವರ ಮೇಲೆ ಬಹಳ ಜೋರಾಗಿಯೂ ಇರುತ್ತದೆ. ಏಣಿ ಚಿತ್ರದಲ್ಲಿ ತೋರಿಸಲಾಗಿದೆ ತಾನೆ. ಸ್ನೇಹಿತರನ್ನು ಕರೆದುಕೊಂಡು ಬರುತ್ತಾರೆ. ಕರೆದುಕೊಂಡು ಬಂದು ಇವರನ್ನು ಕೊಳಕನ್ನಾಗಿ ಮಾಡಿರಿ ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ಕಾಮೇಶು ಕ್ರೋಧೇಶು ಆಗಿದೆ ತಾನೆ. ಕೆಲವರು ಕಾಮವಿಕಾರಕ್ಕಾಗಿ ಪೆಟ್ಟುಗಳನ್ನು ಕೊಡುತ್ತಾರೆ. ಇದೇನು ಹೊಸ ಮಾತಲ್ಲ. ಚೀರಾಡಬಾರದು. ತಂದೆಗೆ ಮಕ್ಕಳು ಪತ್ರವನ್ನು ಬರೆಯುತ್ತಾರೆ. ಬಾಬಾ, ಈ ರೀತಿ ಇದೆ, ನಾವು ಏನು ಮಾಡಲು ಸಾಧ್ಯ ಎಂದು. ತಂದೆ ಹೇಳುತ್ತಾರೆ, ಯುಕ್ತಿಯನ್ನು ಹುಡುಕಿರಿ. ಕಾಯಿಲೆಗಳು ಇದ್ದಾವೆ, ಅನೇಕ ಪ್ರಕಾರದ ಯುಕ್ತಿಗಳನ್ನು ಹುಡುಕಿರಿ. ತಂದೆ ಹೇಳುತ್ತಾರೆ, ನಿಮಗೆ ಆಸಕ್ತಿ ಇಲ್ಲ. ಅದಕ್ಕೆ ನಿಮ್ಮ ಮೇಲೆ ಅವರು ಜೋರು ಮಾಡಿದಾಗ, ಗಲಾಟೆ ಮಾಡಿದಾಗ ನೀವು ಏನೂ ಮಾಡುವುದಿಲ್ಲ. ಒತ್ತಡದ ಪರಿಸ್ಥಿತಿ ಇರುತ್ತದೆ ತಾನೆ. ಯುಕ್ತಿಗಳು ಬಹಳ ಬೇಕು. ಬಹಳ ಮಕ್ಕಳು ಯುಕ್ತಿಯಿಂದ ಅಳುವುದನ್ನು ಕಲಿಯುತ್ತಾರೆ. ನಮ್ಮ ಮೇಲೆ ನೀವು ಏನಾದರೂ ಜೋರು ಮಾಡಿದರೆ, ಒತ್ತಡ ಹಾಕಿದರೆ ನಾವು ಅಳುತ್ತೇವೆ, ಕಿರ್ಚಾಡುತ್ತೇವೆ ಎಂದು ಹೇಳುತ್ತಾರೆ. ಆದರೆ ಮಕ್ಕಳಿಗೆ ಆಸಕ್ತಿ ಇದ್ದರೆ, ಆಗ ಮಕ್ಕಳಿಗೆ ಈ ಜಗತ್ತಿನ ಮೇಲೆ ಯಾವ ಆಸಕ್ತಿಯೂ ಇಲ್ಲ. ತಂದೆ ಹೇಳುತ್ತಾರೆ, ಈ ಕಣ್ಣಿನಿಂದ ನೀವು ಏನೆಲ್ಲ ನೋಡುತ್ತೀರಿ ಅದನ್ನು ಮರೆಯಬೇಕು. ನಾವೀಗ ಪವಿತ್ರರಾಗುತ್ತಿದ್ದೇವೆ. ಹೊಸ ಜಗತ್ತೂ ಸಹ ನಾವು ಮಕ್ಕಳಿಗೋಸ್ಕರ ಇದೆ. ಏನೆಲ್ಲ ಆಗುತ್ತಿದೆ ಅದು ಯಾವುದು ಹೊಸದಲ್ಲ. ಎಲ್ಲವೂ ಕಲ್ಪದ ಮೊದಲಿನ ರೀತಿಯೇ ಆಗುತ್ತದೆ. ಡ್ರಾಮಾ ಅನುಸಾರವಾಗಿ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ. ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥ ಮಾಡಬೇಕು. ಕೆಲವರು ಮಾಯೆಗೆ ಸೋಲುತ್ತಾರೆ. ತಂದೆ ಹೇಳುತ್ತಾರೆ, ಪಾಪ, ಇಂತಹ ಪರಿಸ್ಥಿತಿಯಲ್ಲಿ ಅವರು ಹೊಡೆತಗಳನ್ನು ತಿಂದು ತಿಂದು ಇಲ್ಲಿಂದ ಹಾರಿ ಹೋಗಿದ್ದಾರೆ. ಅಂಥವರು ಏನು ಮಾಡುತ್ತಾರೆ? ಮತ್ತೆ ಇಲ್ಲಿಂದ ಹೋಗಿ ಮಾಯಾ ರಾಜ್ಯದಲ್ಲಿ ತಮ್ಮ ಮುಖವನ್ನು
ಕಪ್ಪು ಮಾಡಿಕೊಳ್ಳುತ್ತಾರೆ. ಬಾಬಾ, ನಾವು ರಾವಣನಿಗೆ ವಶವಾಗಿದ್ದೇವೆ, ಇದರಲ್ಲಿ ನಮ್ಮ ದೋಷ ಏನೂ ಇಲ್ಲ ಎಂದು ಹೇಳುತ್ತಾರೆ. ಶಿವ ತಂದೆಯೊಂದಿಗೆ ಪ್ರಾಕ್ಟಿಕಲ್ನಲ್ಲಿ ಈ ರೀತಿ ಮಾತುಗಳನ್ನು ಮಾತನಾಡುತ್ತಾರೆ. ತಂದೆ ಹೇಳುತ್ತಾರೆ, ನಿಮ್ಮ ಯಾವ ದೋಷವೂ ಇಲ್ಲ, ಸಾಧ್ಯವಾದಷ್ಟು ಅವರ ಮೇಲೆ ಉಪಕಾರ ಮಾಡಿರಿ. ಎಲ್ಲ ಭಾರತವಾಸಿಗಳು ಅಪಕಾರಿಗಳಾಗಿದ್ದಾರೆ, ಅವರ ಮೇಲೆ ತಂದೆ ಎಷ್ಟೊಂದು ಉಪಕಾರ ಮಾಡುತ್ತಾರೆ. ಅದೂ ಸಹ ಅಪಕಾರ ಮಾಡಿಸುವುದು ರಾವಣನೇ ಆಗಿದ್ದಾನಲ್ಲವೇ? ನೀವೀಗ ರಾಮನ ಮಕ್ಕಳಾಗಿದ್ದೀರಿ ಅಂದ ಮೇಲೆ ಅವರ ಮೇಲೂ ಸಹ ಯಾರು ನಿಮಗೆ ತೊಂದರೆ ಕೊಡುತ್ತಾರೆ ಅಂಥವರ ಮೇಲೂ ಸಹ ಸಾಧ್ಯವಾದಷ್ಟು ಉಪಕಾರ ಮಾಡಿ ಸರಿ ಮಾಡಿರಿ. ಒಂದು ದಿನ ಅವರೂ ಸಹ ತಿಳಿದುಕೊಳ್ಳುತ್ತಾರೆ. ಇಂತಹ ಮಕ್ಕಳೂ ಇದ್ದಾರೆ, ಅಂದರೆ ಇಂತಹ ಅಕ್ಕಂದಿರೂ ಸಹ ಇದ್ದಾರೆ. ಜ್ಞಾನಕ್ಕೆ ತಮ್ಮ ಪತಿಯನ್ನೂ ಸಹ ಕರೆದುಕೊಂಡು ಬರುತ್ತಾರೆ, ಅವರ ಕಲ್ಯಾಣವನ್ನು ಮಾಡುತ್ತಾರೆ. ಅಲ್ಲಿಯವರೆಗೂ ಸಹನೆ ಮಾಡಿಕೊಳ್ಳಬೇಕಾಗುತ್ತದೆ. ಇದು ಒಂದೇ ಅಂತಿಮ ಜನ್ಮವಾಗಿದೆ. ದಿನ ಪ್ರತಿದಿನ ಸಮಯ ಕಡಿಮೆ ಆಗುತ್ತಿದೆ. 5-7 ವರ್ಷಗಳಿದ್ದಾವೆ ಅಂದಾಗ ಮಕ್ಕಳು ಏನು ಮಾಡುತ್ತಾರೆ? ಜಗತ್ತಿನಲ್ಲಿ ಬಹಳಷ್ಟು ಹಾಹಾಕಾರವಾಗುತ್ತದೆ, ಯುದ್ಧ ನಡೆಯುತ್ತದೆ. ಆ ಯುದ್ಧ 6-7 ವರ್ಷಗಳ ತನಕ ನಡೆಯುತ್ತದೆ. ಅರೆ, ತಮ್ಮನ್ನು ಸತೋಪ್ರಧಾನ ಮಾಡಿಕೊಳ್ಳುವುದಕ್ಕಾಗಿ ಬಹಳಷ್ಟು ಪ್ರಯತ್ನ ಮಾಡಬೇಕು. ತಂದೆ ತಿಳಿಸುತ್ತಿದ್ದಾರೆ, ನೀವು ತಮೋಪ್ರಧಾನರಾಗಿದ್ದೀರಿ, ಈಗ ಸತೋಪ್ರಧಾನರಾಗಬೇಕು. ಇದು ಯೋಗ ಅಗ್ನಿಯಾಗಿದೆ. ತಂದೆ ಹೇಳುತ್ತಾರೆ, ಹೇ ಮಕ್ಕಳೇ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ, ಆತ್ಮ ಪವಿತ್ರವಾಗುತ್ತದೆ. ಈ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕು. ತೀರ್ಥಯಾತ್ರೆಗಳಿಗೆ ಹೋಗಿ ಸ್ವಲ್ಪ ಜ್ಞಾನವನ್ನು ತಿಳಿಸಿದಾಗ ಅಲ್ಲಿ ಮಾರ್ಗದರ್ಶಕರು ಅವರನ್ನು ಭಯಪಡಿಸುತ್ತಾರೆ. ನಿಮ್ಮ ಹೆಸರು ಜಾದೂಗಾರ್ ಎಂದು ಪ್ರಸಿದ್ಧಿ ಇದೆಯಲ್ಲವೇ? ತಂದೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ, ಅವರು ಒಳ್ಳೆಯದನ್ನೇ ಮಾಡುತ್ತಿದ್ದಾರೆ. ನಿಮ್ಮ ಗುರಿ ಉದ್ದೇಶವನ್ನು ತೋರಿಸಬೇಕು. ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸಬೇಕು. ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯ ಸಂಗಮ ಯುಗ ಆಗಿದೆ. ಸತ್ಯಯುಗದಲ್ಲಿ ದೇವತೆಗಳೇ ಇರುತ್ತಾರೆ. ಕೇವಲ ಸಂಗಮ ಯುಗ ಎಂದು ಬರೆಯುವುದರಿಂದ ಯಾರೂ ಸಹ ತಿಳಿದುಕೊಳ್ಳುವುದಿಲ್ಲ. ವಿಸ್ತಾರವಾಗಿ ತಿಳಿಸಬೇಕಾಗುತ್ತದೆ. ಒಳ್ಳೆಯದು ಮಕ್ಕಳೇ, ಗುಡ್ ನೈಟ್. ವರದಾನ ನಂಬರ್ 1, ಆತ್ಮಿಕ ಪತಂಗಗಳಾಗಿರಿ. ನಂಬರ್ 1 ಆತ್ಮಿಕ ಪತಂಗಗಳು ಯಾರೆಂದರೆ, ಯಾರಿಗೆ ದೇಹಾಭಿಮಾನದ ಹಗಲು ರಾತ್ರಿಯ ಹಸಿವು ಹಾಗೂ ಬಾಯಾರಿಕೆಯ ಸುಖದ ಸಾಧನ ಹಾಗೂ ತಮ್ಮ ವಿಶ್ರಾಂತಿಯ ಬಗ್ಗೆ ಯಾವ ಮಾತಿನ ಬಗ್ಗೆಯೂ ವಿಚಾರ ಇರುವುದಿಲ್ಲ. ನಿರಂತರ ದೇಹ ಸ್ಮೃತಿಯಿಂದ ಕಳೆದು ಹೋಗಿರುತ್ತಾರೆ. ಅಂದರೆ ಅರ್ಥ, ನಿರಂತರ ದೀಪರಾಜನ ಪ್ರೀತಿಯಲ್ಲಿ ಲವ್ಲೀನ್ ಆಗಿರುತ್ತಾರೆ. ಹಾಗಾದರೆ ನಾನು ಈ ರೀತಿ ಇದ್ದೇನಾ ಎಂದು ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿರಿ. ನಾನು ದೀಪಕ್ಕೆ ಸುತ್ತು ಹಾಕುವವರು ಆಗಿಲ್ಲ ತಾನೇ ಎಂದು ನೋಡಿಕೊಳ್ಳಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.